ಏನು ಕರ್ಮ ಗುರು, ಅಲ್ಲಿಂದ ಇಲ್ಲಿ ಬರೋಕ್ಕೆ ಬರೀ ಟ್ರಾಫಿಕ್ ಎಲ್ಲ ಕಡೆನೂ ನಿಮಿಷ 2 ನಿಮಿಷನೇ ನಿಂತ್ಕೊಂಡು ಬಂದಿದ್ದೀವಿ. ಒಳ್ಳೆ ಟೈಮ್ಗೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅದರಲ್ಲಿ ಇಂಥ ಅಡಚಣೆನೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಕಾದಿದ್ದು ಹೋಗಬೇಕು ಅಷ್ಟೇ. ಹಾಯ್ ಸ್ನೇಹಿತರೆ ಎಲ್ರಿಗೂ, ನನ್ನ ಹೆಸರು ಪ್ರದೀಪ್ ಅಂಥೇಳಿ. ನಾನಿವತ್ತು ಒಂದು ತುಂಬ ಖುಷಿಯಾದ ಒಂದು ಸಂತೋಷವಾದ ಕ್ಷಣದಲ್ಲಿದ್ದೀನಿ. ಯಾಕಪ್ಪ ಅಂತಂದರೆ ನನ್ನ ಒಂದು ಡ್ರೀಮ್ ಬೈಕ್ನ ತೊಗೊಳಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸರ್ಜಿ ಬರೋಣ, ಗಾಡಿ ಆಪಾತು ಸರ್, ಬಾಯ್. ಆಯ್ತು ಬಿಡು. ಸೊ ಗೈಸ್, ಇವತ್ತು ನಾವು ನಮ್ಮ ಡ್ರೀಮ್ ಬೈಕ್ ತೊಗೊಳಕ್ಕೆ ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ನಿಮಗೆ ನನ್ನ ಬೈಕ್ ಯಾವುದು, ಯಾವ ಬೈಕ್ ತಗೋತಾ ಇದ್ದೀನಿ, ಏನು ಎಂತ ಪ್ರತಿಯೊಂದನ್ನು ರಿವೀಲ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಳಿದಂಥ ಕಡೆಯಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ತುಂಬ ಎಕ್ಸೈಟ್ ಆಗಿದ್ದೀವಿ. ನಮ್ಮ ಹುಡುಗರು ಬಂದಿದ್ದಾರೆ, ನಮ್ಮ ಅಳಿಯ ಬಂದಿದ್ದಾರೆ, ನಮ್ಮ ತಮ್ಮ ಬಂದಿದ್ದಾನೆ, ನಮ್ಮ ಜೀವಕ್ಕೆ ಜೀವ ಲಿಂಗರಾಜ್ ಇದ್ದಾನೆ. ಪ್ರತಿಯೊಬ್ಬರು ಇವತ್ತು ನನ್ನ ಗಾಡಿ ತಗೊಳ್ಳೋಕ್ಕೆ ತುಂಬ ಸಪೋರ್ಟ್ ಮಾಡಿ ಜೊತೆಗೆ ಇದ್ದಾರೆ, ಬರ್ತಿದ್ದಾರೆ ಕೂಡ. ಸ್ನೇಹಿತರ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬ ಮುಖ್ಯ. ತುಂಬ ಎಕ್ಸೈಟ್ ಆಗಿ ಅಂತರೂ ತುಂಬಾ ಎಕ್ಸೈಟ್ ಆಗೈತೆ. ಹೆಂಗಪ್ಪ ಅಂತಂದರೆ ನನ್ನ ಒಂದು ಟೀನೇಜ್ ಡ್ರೀಮ್ ಅಂತ ಹೇಳ್ಬೋದು. ಟೀನೇಜ್ ಡ್ರೀಮ್ ಕೂಡ ದಶಕಗಳ ಕಾಲ ಕೂಡ ಅದೆಂಥ ಸಫರ್ಪಟ್ಟು ಕಾದಿದ್ದು ಒಂದು ಒಳ್ಳೆ ರೀತಿಲಿ ಒಂದು ಗಾಡಿ ತಗೋತಾ ಇದ್ದೀನಿ. ಗೊತ್ತಿಲ್ಲ ಯಾರಿಗೆ ಎಷ್ಟು ಲೈಕ್ ಆಗುತ್ತೋ, ಯಾರಿಗೆ ಎಷ್ಟು ಇಷ್ಟ ಆಗುತ್ತೋ, ಯಾರು ಎಷ್ಟು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸ್ನೇಹಿತರೆ, ನನ್ನ ಅನಿಸಿಕೆ ಏನು, ನನಗೆ ಆಸೆನಾ, ನಮಗೆ ಕೈ ಸಿಗುತ್ತಾ ತಗೋಬೇಕು. ಅದೇನಾದರೂ ಆಗಿರಲಿ, ಒಳ್ಳೆ ರೀತಿಲಿರೋದನ್ನು. ಆಸೆ ಪಟ್ಟದನ್ನು ಯಾವತ್ತೂ ಬಿಡಬಾರ್ದು ಅಂತಾರೆ. ಇಲ್ಲ ಅಂತಲ್ಲ, ಕೆಲವೊಂದು ಕನಸುಗಳನ್ನ ನಾನಂತರೂ ಒಂದೊಂದೇ ತಗೋತಾ ಇದ್ದೀನಿ ಕನಸುಗಳನ್ನು. ಇನ್ನು ಮುಂದೆ ಹೀಗೆ ಒಳ್ಳೆ ರೀತಿ ನೀತಿಯಿಂದನೇ ಮುಂದುವರಿತೀನಿ, ನೋಡೋಣ. ಸ್ನೇಹಿತರೆ, ನೋಡಿರ್ಬೋದು ನೀವು, ಇವಾಗ ನಮ್ಮ ಆಫೀಸ್ ಬಿಟ್ಟು ನಾನು ಶೋರೂಮ್ ಕಡೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ, ಬನ್ನಿ ನಾವು ಇವತ್ತು ನನ್ನ ಡ್ರೀಮ್ ಬೈಕ್ನ ಎಲ್ಲಿ ತಗೋತಾ ಇದ್ದೀನಿ, ಏನು ಅಂತ ನಿಮಗೆ ರಿವೀಲ್ ಮಾಡ್ತೀನಿ. ದಾವಣಗೆರೆ ಮಾರ್ಕೆಟು ಯಾವ ರೀತಿ ಇದೆ, ಏನು ಎಂತ, ಇವತ್ತಿನ ದೀಪಾವಳಿ ಹಬ್ಬದ ವಿಶೇಷತೆ ಏನೈತೆ, ಏನಿಲ್ಲ, ಯಾವ ರೀತಿ ಹೂವು ಮಾರ್ತಿದ್ದಾರೆ, ಯಾವ ರೀತಿ ಹಣ್ಣು ಮಾರ್ತಿದ್ದಾರೆ, ಯಾವ ರೀತಿ ಕುಂಬಳಕಾಯಿ ಮಾರ್ತಿದ್ದಾರೆ, ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಈಗ ಸದ್ಯದ ಮಟ್ಟಿಗೆ ಹೂವಿನ ಮಾರ್ಕೆಟು. ನಿಮಗೆ ಸ್ನೇಹಿತರೆ ಹೇಳಬೇಕಂತಂದರೆ, ಸ್ನೇಹಿತರೆ, ನಮ್ಮ ದಾವಣಗೆರೆಯಲ್ಲಿ ತುಂಬಾ ನಾನ್ ವೆಜ್ ಫೇಮಸ್ ಆದಂಥ ಹೋಟ್ಲು, ರಾಜ್ಯಾದ್ಯಂತ ದೇಶಾದ್ಯಂತ ತಪ್ಪಾಗಲಾರ್ದು ಇದೆ ಆ ಹೋಟ್ಲು, ಭರಣಿ ರೆಸ್ಟೋರೆಂಟ್. ಆ್ಯಕ್ಚುಲಿ ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಬಂದಿದ್ದೀನಿ ನಾನು ಕೂಡ. ತುಂಬ ಇಲ್ಲಿ ಕಾಲು ಸೂಪ್ ಕೊಡ್ತಾರೆ ಕುರಿದು, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಾನಿಲ್ಲಿ ಮೊಟ್ಟೆ ಕರಿ ತಿಂದಿದ್ದೀನಿ, ತುಂಬಾ ಚೆನ್ನಾಗಿರ್ತೈತೆ, ಒಳ್ಳೇದು. ಒಂದ್ಸಲ ಏನು ಕರ್ಮ ಗುರು, ಅಲ್ಲಿಂದ ಇಲ್ಲಿ ಬರೋಕ್ಕೆ ಬರೀ ಟ್ರಾಫಿಕ್ ಎಲ್ಲ ಕಡೆನೂ ನಿಮಿಷ 2 ನಿಮಿಷನೇ ನಿಂತ್ಕೊಂಡು ಬಂದಿದ್ದೀವಿ. ಒಳ್ಳೆ ಟೈಮ್ಗೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅದರಲ್ಲಿ ಇಂಥ ಅಡಚಣೆನೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಕಾದಿದ್ದು ಹೋಗಬೇಕು ಅಷ್ಟೇ. ಸ್ನೇಹಿತರೆ ಸ್ವಾಗತ, ಬನ್ನಿ. ನನ್ನ ಒಂದು ಡ್ರೀಮ್ ಬೈಕ್ ಶೋರೂಮ್ ಹತ್ತಿರ ಬರ್ತೈತೆ. ತುಂಬಾ ಎಕ್ಸೈಟ್ ಆಗ್ತಿದ್ದೀನಿ. ಯಾಕಪ್ಪ ಅಂತಂದರೆ ಖುಷಿ ಆಗ್ತೈತೆ, ದುಃಖ ಆಗ್ತೈತೆ, ಏನೋ ಒಂಥರ ಫೀಲಿಂಗ್ಸ್. ಇದೆಲ್ಲ ಫೀಲಿಂಗ್ಸ್ಗಳಿಗೂ ಮೇನ್ ರೀಸನ್ನು ನಮ್ಮವ್ವ. ನಮ್ಮ ತಾಯಿಂದೇ ಬಲ. ನಮ್ಮ ಅವ್ವನ ಹೆಸರು ಹೇಳ್ತಿದ್ದಂಗೆ ನನಗೆ ಒಂಥರ ಏನೋ ತುಂಬ ಫೀಲ್ ಕಾಡುತ್ತೆ. ನಾನಿವತ್ತು ನನ್ನ ಕನಸಿನ ಬೈಕ್ ತಗೋಬೇಕು ಅನ್ನೋಕ್ಕೆ ರೀಸನ್ನೇ ನಮ್ಮ ತಾಯಿ. ನಮ್ಮ ಅಮ್ಮನಿಂದನೇ ಇದೆಲ್ಲ ನೆರವೇರ್ತಿರೋದು. ನಮ್ಮ ಅಮ್ಮನಿಂದನೇ ನಮ್ಮಮ್ಮ ಇರೋವರೆಗೂ ನನ್ನ ಆಸೆಗಳಾಗಲಿ ಕನಸುಗಳಾಗಲಿ ಎಲ್ಲ ನೆರವೇರ್ತಾವಂತ ನನ್ನ ಅನಿಸಿಕೆ. ಯಾರ್ಯಾರಿಗೆಲ್ಲ ತಾಯಿ ಅಂದರೆ ತುಂಬ ಇಷ್ಟ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ತುಂಬಾ ಖುಷಿ ಆಗ್ತೈತೆ. ನನ್ನ ಶೋರೂಮ್ ಹತ್ತಿರ ಬರ್ತಾ ಇದೆ ಅಂದಂಗೆಲ್ಲ ಎಕ್ಸೈಟ್ಮೆಂಟ್ ತುಂಬ ಆಗ್ತೈತೆ. ತುಂಬಾ ಒಂದು
ಹೇಳೋಕ್ಕಾಗ್ತಿಲ್ಲ. ಬನ್ನಿ ನಾನು ಶೋರೂಮ್ ಹತ್ರ ಬಂದು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ತಗೊಳ್ತಾ ಇರೋ ಬೈಕ್ ಶೋರೂಮ್ ಯಾವುದಂತ ತೋರಿಸ್ತಾ ಇದ್ದೀನಿ. ಇದೇ ಆ ಶೋರೂಮ್, ಶತಮಾನಗಳ ಕಾಲ ಆಳಿದಂಥ ಶೋರೂಮು. ಬನ್ನಿ ತೋರಿಸ್ತೀನಿ. ಇವತ್ತಿನ ದಿನ ನಾನು ತಗೊಳ್ತಾ ಇರೋ ಗಾಡಿದ ಪ್ರೊಸೀಜರ್ ಏನೇನಿದೆ ಎಂತ ಎಲ್ಲ ಮುಗಿಸೋಣ. ಬನ್ನಿ ಒಳಗೆ ಹೋಗೋಣ. ಸ್ಟ್ಯಾಂಡು ಇವತ್ತು ನಾವು ಶೋರೂಮಿಗೆ ಬಂದಿದ್ದೀವಿ, ಬೈಕ್ ತಗೋತಾ ಇದ್ದೀವಿ. ಆ್ಯಕ್ಚುಲಿ ಪ್ರೊಸೆಸಿಂಗ್ ನಡೀತಾ ಐತೆ. ನಮ್ಮ ಗುರುಗಳು ಏನಿದ್ದಾರೆ, ನಮ್ಮ ಫೇವ್ರೇಟ್ ಗುರುಗಳು ಏನು ಹೇಳಿದ್ರು ಆ ಟೈಮಿಂಗ್ಸ್ ನಾವು ಇವಾಗ ಗಾಡಿ ಬಿಡಿಸ್ತೀವಿ. ಲೆಟ್ಸ್ ಮೂವ್ ಆನ್. ಗಾಡಿ ಬಿಡಿಸೋದು ನಿಮ್ಗೆ ಒಂದು ವೀಡಿಯೋ ಜಸ್ಟ್ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ಸ್. ಸ್ನೇಹಿತರೆ, ಇವಾಗ ಶೋರೂಮಿಗೆ ಬಂದಾಯಿತು. ಸೊ ಇವಾಗ ಗಾಡಿ ಡೆಲಿವರಿ ತೊಗೊಳ್ತಿದ್ದೀನಿ. ನಮ್ಮ ಮಾವರು ಪಕ್ಕದಲ್ಲಿದ್ದಾರೆ, ಅವ್ರ ಬಗ್ಗೆ ಕೇಳೋಣ ಹೇಗೆ ಅನಿಸ್ತಿದೆ ಅಂತಂದು ಗಾಡಿ ಡೆಲಿವರಿ ಬಗ್ಗೆ. ಹೇಳಿ ಮಾವ, ಗಾಡಿ ತೊಗೊತಿದ್ಯಾ, ಏನು ಅನಿಸ್ತಿದೆ? ಖುಷಿ ನಿನಗೆ? ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಗಾಡಿ ಡೆಲಿವರಿ ತೊಗೊಂಡಿದ್ದೀವಿ, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಬೇಕಂತಿದ್ದೀವಿ. ಬನ್ನಿ ನೀವೆಲ್ಲ ಜೊತೆಗೆ ಸೇರ್ಕೊಂಡು ನನಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಿ, ತುಂಬ ಚೆನ್ನಾಗಿರಲಿ ಅಂತ ಹಾರೈಸಿ. ಥ್ಯಾಂಕ್ ಯು. ಸ್ನೇಹಿತರೆ ಬನ್ನಿ, ಇವಾಗ ತಡ ಮಾಡಿದೆ ವಿಡಿಯೋನ ಕಾಯಿಸಿ. ಇವಾಗ 1500 ರೂಪಾಯಿ ಕೊಟ್ಟು ಆರ ತೊಗೊಂಬಂದಿದ್ದಾರೆ. ಮಾವ ಮನುಷ್ಯರು ಹಾಕ್ಬರ್ತಾಳೆ. ಇಲ್ಲ ಪೂಜೆ ಮಾಡಬೇಕು ಅಲ್ಲ, ಇಟ್ಬಿಟ್ಟು ಆಗ್ಬಿಟ್ರೆ ಮಾವ ಅನಿಸಿರ ಮಾವ ಈಗಲೇ ಹಾಕ್ಬಾರ್ದಂತೆ. ಹಾಂ ಸ್ವಾಮಿ ಸ್ವಲ್ಪ ಹಿಂದೆ ಬರ್ರಿ. ಈಗ ಕ್ಯಾಶ್ ಇವನೇ ತಗೊಂತಿರೋದು. ನೆಕ್ಸ್ಟು ಪ್ರದೀಪ್ ಸರ್ ಇಲ್ಲ ಅನ್ನೋ ಜಾಗದಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಹೊಟ್ಟೆ ಡುಮ್ಮಣ್ಣ ಕೈ ಕಲ್ ಸಣ್ಣ